ಎಲ್ಲ ಮಾತಾಡ್ತಾರೆ ಏನೇನಿಲ್ಲ ಗೊತ್ತಾಗುತ್ತೆ. ತುಂಬಾ ಕನ್ಫ್ಯೂಸ್ಡ್ ಆಗಿರ್ತೀನಿ. ಪ್ರತಿಯೊಬ್ಬರ ಕಣ್ಣಲ್ಲಿ ಇರುತ್ತೆ ನೋಡ್ರಿ. ಅವನ ಬಗ್ಗೆ ನಾವು ಮಾತಾಡಿಸ್ಲೂ ಇಲ್ಲ. ಈ ಮನೇಲಿ ನಿಂದ ಆನ್ ದ ಸ್ಪಾಟ್ ನಾಟಕಗಳನ್ನು ನಾನು ನೋಡ್ಕೊಂಡೇ ತಂದಿರೋದು. ನಿಮ್ಮ ಜೊತೆಗೆ ಹೇಗಿದೆ ಇರೋದು? ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಹಾಗೂ ರಕ್ಷಿತಾ ಅವರು ಔಟ್ ಆಗಿದ್ದಾರೆ. ಅಶ್ವಿನಿ, ಗಿಲ್ಲಿ, ರಜತ್, ಧ್ರುವಂತ್, ರಕ್ಷಿತಾ, ಸ್ಪಂದನ ಇನ್ನು ಕೆಲವರು ನಾಮಿನೇಟ್ ಆಗಿದ್ರು. ಹಲವರು ಸೇಫ್ ಆಗಿ ಕೊನೆಗೆ ರಜತ್, ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಅವರು ಅಂತಿಮ ಔಟ್ ಎಂದು ಘೋಷಿಸಲಾಯಿತು. ಆದರೆ ಈಗ ಇವರಿಬ್ಬರು ಸೀಕ್ರೆಟ್ ರೂಮ್ ನಲ್ಲಿದ್ದಾರೆ. ಅದರಲ್ಲೂ ಧ್ರುವಂತ್ ಕೊಟ್ಟ ಕಾಟಕ್ಕೆ ತಲೆ ಮೇಲೆ ಕೈ ಇಟ್ಟುಕೊಂಡು ಫುಲ್ ಟೆನ್ಷನ್ ಆಗಿದ್ದಾರೆ ರಕ್ಷಿತಾ. ಹಾಗಾದ್ರೆ ಮನೆ ಮಂದಿ ಹೇಳೋದೇನು ಗೊತ್ತಾ? ಮನೆ ಮಂದಿ ಧ್ರುವಂತ್ ಹಾಗೂ ರಕ್ಷಿತಾ ಅವರು ಔಟ್ ಆಗಿದ್ದಾರೆ ಎಂದು ಭಾವಿಸಿದ್ದಾರೆ. ಹೀಗಾಗಿ ಅವರೆಲ್ಲರೂ ಹಿಂದೆ ಮಾತಾಡಿರೋದು ಧ್ರುವಂತ್ ಹಾಗೂ ರಕ್ಷಿತಾ ಮುಂದೆ ವಿಡಿಯೋ ಪ್ಲೇ ಆಗಿದೆ. ಮನೆಯ ಒಳಗೆ ಚೈತ್ರ ಅವರು ರಾಶಿಕಾ ಬಳಿ ರಕ್ಷಿತಾದು ಒಂದೇ ಸಮಸ್ಯೆ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗಿರ್ತಾ ಇದ್ಲು ಎಂದಿದ್ದಾರೆ. ಏನು ರಜತ್, ರಕ್ಷಿತಾ ಮನೆಯಿಂದ ಹೊರಗೆ ಹೋಗುವಾಗ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಇತ್ತು. ಧ್ರುವಂತ್ಗೆ ಯಾರು ಒಬ್ಬರು ಮಾತನಾಡಿಸಲಿಲ್ಲ ಎಂದಿದ್ದಾರೆ. ಈ ವೇಳೆ ರಕ್ಷಿತಾ ಧ್ರುವಂತ್ಗೆ ನನ್ನ ಜನ ನನ್ನನ್ನ ಬಿಟ್ಟುಕೊಡಲಿಲ್ಲ ಎಂದಿದ್ದಾರೆ. ಮನೆ ಮಂದಿ ರಕ್ಷಿತಾ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಕ್ಕೆ ಏನೋ ಧ್ರುವಂತ್ ವ್ಯಂಗ್ಯ ಮಾಡಲು ಶುರು ಮಾಡಿದ್ರು. ನಿನ್ನಂಥವರೇ ನಿನ್ನ ಇಡೀ ಮನೆಯಲ್ಲಿ ಡ್ರಾಮಾಗಳನ್ನ ನೋಡಿಕೊಂಡೇ ಬಂದಿದ್ದೇನೆ ಎಂದಿದ್ದಾರೆ. ಧ್ರುವಂತ್ ಕೊಡೋ ಕಾಟಕ್ಕೆ ಅಯ್ಯೋ ದೇವರೇ, ಒಂದೇ ರೂಮಲ್ಲಿ ನಿಮ್ಮ ಜೊತೆ ಹೇಗೆ ಇರೋದು ಅಂತ ಫುಲ್ ಟೆನ್ಷನ್ ಮಾಡಿಕೊಂಡಿದ್ದಾರೆ. ಎಲ್ಲ ಮಾತಾಡ್ತಾರೆ ಏನೇನಿಲ್ಲ ಗೊತ್ತಾಗುತ್ತೆ. ತುಂಬಾ ಕನ್ಫ್ಯೂಸ್ಡ್ ಆಗಿರ್ತೀನಿ. ಪ್ರತಿಯೊಬ್ಬರ ಕಣ್ಣಲ್ಲಿ ಇರುತ್ತೆ ನೋಡ್ರಿ. ಅವನ ಬಗ್ಗೆ ನಾವು ಮಾತಾಡಿಸ್ಲೂ ಇಲ್ಲ. ಈ ಮನೇಲಿ ನಿಂದ ಆನ್ ದ ಸ್ಪಾಟ್ ನಾಟಕಗಳನ್ನು ನಾನು ನೋಡ್ಕೊಂಡೇ ತಂದಿರೋದು. ನಿಮ್ಮ ಜೊತೆಗೆ ಹೇಗಿದೆ ಇರೋದು? ಇನ್ನು ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ. ಬಿಗ್ ಬಾಸ್ ಬೇಕಂತಲೇ ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿಯನ್ನ ಹೊರಗೆ ಕರೆಸಿಕೊಂಡಿದ್ದಾರೆ. ರಕ್ಷಿತಾ ಹೊರಗೆ ಬಂದ ಬಳಿಕವೂ ಸಹ ಮನೆ ಸದಸ್ಯರು ರಕ್ಷಿತಾ ಬಗ್ಗೆಯೇ ಮಾತನಾಡ್ತಿದ್ದಾರೆ. ನಾನು ಯಾರಿಗೂ ಕಣ್ಣೀರು ಹಾಕಿದವನಲ್ಲ, ಆದರೆ ರಕ್ಷಿತಾ ಹೋಗಿದ್ದು ಬೇಸರವಾಯಿತು. ಆಕೆಯನ್ನ ಬಹಳ ಮಿಸ್ ಮಾಡಿಕೊಳ್ಳಲಿದ್ದೇನೆ ಎಂದರು ಗಿಲ್ಲಿ. ರಘು ಅವರು ರಕ್ಷಿತಾ ಹೋಗುವಾಗ ನೆನಪಿಗೆಂದು ಅವರ ಆಭರಣವನ್ನೇ ತೆಗೆದುಕೊಟ್ರು. ರಜತ್ ಸಹ ನಾನು ಕಳೆದ ಸೀಸನ್ ನಲ್ಲಿಯೂ ಸಹ ಯಾರನ್ನು ಹಚ್ಚಿಕೊಂಡಿರಲಿಲ್ಲ, ಆದರೆ ರಕ್ಷಿತಾನ್ನು ಬಹಳ ಹಚ್ಚಿಕೊಂಡಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಮಾತಾಡ್ತಾರೆ ಏನೇನಿಲ್ಲ ಗೊತ್ತಾಗುತ್ತೆ. ತುಂಬಾ ಕನ್ಫ್ಯೂಸ್ಡ್ ಆಗಿರ್ತೀನಿ. ಪ್ರತಿಯೊಬ್ಬರ ಕಣ್ಣಲ್ಲಿ ಇರುತ್ತೆ ನೋಡ್ರಿ. ಅವನ ಬಗ್ಗೆ ನಾವು ಮಾತಾಡಿಸ್ಲೂ ಇಲ್ಲ. ಈ ಮನೇಲಿ ನಿಂದ ಆನ್ ದ ಸ್ಪಾಟ್ ನಾಟಕಗಳನ್ನು ನಾನು ನೋಡ್ಕೊಂಡೇ ತಂದಿರೋದು. ನಿಮ್ಮ ಜೊತೆಗೆ ಹೇಗಿದೆ ಇರೋದು?